ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹಿತ್ ಭಟ್. ನಾನು ಬ್ರಹ್ಮಾವರದಿಂದ ಬಂದಿದ್ದೇನೆ. ನಾನು ಕರೆಂಟ್ಲಿ ಈಗ ಫೈನಲ್ ಇಯರ್ BCom MGM ಅಲ್ಲಿ ಮಾಡ್ತಿದ್ದೇನೆ. ಸೊ ನನ್ನ ಒಂದು ಸಿಂಗಿಂಗ್ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ, ನಾನು 9 ವರ್ಷ ಇರುವಾಗ ಇಂದವೇ ನಾನು ಸಂಗೀತ ಕಲಿಲಿಕ್ಕೆ ಪ್ರಾರಂಭಿಸಿದ್ದೇನೆ. ನಮ್ಮ ಮನೆಯಲ್ಲಿ ಎಲ್ಲರಿಗೆ ಸಂಗೀತದ ಅಭಿರುಚಿ ಇದ್ದದ್ರಿಂದ ನನ್ನನ್ನು ಕೂಡ ಸಂಗೀತ ಕ್ಲಾಸಿಗೆ ಹಾಕಿದ್ರು. ಸೊ ನಾನು ಕಲಿತಾ ಬಂದಿದ್ದೇನೆ. ನಾನು ಮುಂಚೆಯಿಂದ ಟಿವಿ ಚಾನೆಲ್ ಎಲ್ಲ ನೋಡ್ತಾ ಬಂದಿದ್ದೇನೆ. ಕೆಲವೊಂದು ರಿಯಾಲಿಟಿ ಶೋ ಎಲ್ಲ ಆಗ್ತಿತ್ತು. ಸೊ ಡೈಜಿ ವರ್ಲ್ಡ್ ಅಲ್ಲಿ ಸ್ವರಸಾಗರ ಅಂತ ಒಂದು ಸಿಂಗಿಂಗ್ ರಿಯಾಲಿಟಿ ಶೋ ಉಂಟಂತ ಯಾರು ನಂಗೆ ಹೇಳಿದ್ರು. ಸೊ ಇದಕ್ಕೆ ನಾನು ಹೋಗಿ ನನ್ನಲ್ಲಿರುವ ಪ್ರತಿಭೆಯನ್ನ ತೋರಿಸ್ಬೇಕಂತ ಅನ್ನಿಸ್ತು. ಅದಕ್ಕೆ ಡೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಬಂದೆ. ಸೊ ನಾನು ಮೊದ್ಲಿಂದ ಕೂಡ ಟಿವಿ ಎಲ್ಲ ನಾನು ನೋಡ್ತಿದ್ದೆ, ಸಿಂಗಿಂಗ್ ರಿಯಾಲಿಟಿ ಶೋ ಎಲ್ಲ ಹೇಗೆ ಆಗ್ತಿತ್ತು. ನಂಗೆ ಕೂಡ ತುಂಬಾ ಆಸೆ ಇತ್ತು, ಅಂದ್ರೆ ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ನಾನು ಹಾಡ್ಬೇಕು ಅಂತ. ಸೊ ಡೈಜಿ ವರ್ಲ್ಡ್ ಅವರು ಸ್ವರಸಾಗರ ಎನ್ನುವಂತ ರಿಯಾಲಿಟಿ ಶೋನ ನಡೆಸುತ್ತಿದ್ದಾರೆ ಅಂತ ನಂಗೆ ತಿಳಿದು ಬಂತು. ಸೊ ನಾನು ಕೂಡ ಟ್ರೈ ಮಾಡಿದೆ. ಸೊ ಆಡಿಷನ್ ಇಂದ ಸೆಮಿಫೈನಲ್ ವರೆಗೆ ಅನುಭವ ಅಂತೂ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿರುವ ಪ್ರತಿ ಒಂದು ತಪ್ಪುಗಳನ್ನು ಕೂಡ ಜಡ್ಜಸ್ ತಿದ್ದಿದ್ದಾರೆ. ಸೊ ನಮ್ಗೆ ಹೊಸದನ್ನು ಕಲಿಯುವಂತ ಅನುಭವ ದೊರಕಿದೆ. ಇಲ್ಲಿ ಬೇರೆ ಬೇರೆ ತರದ ರೌಂಡ್ಸ್ ಗಳೆಲ್ಲ ಇತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಜಾನಪದ ಅಥವಾ ಮೆಲೋಡಿ ಸಾಂಗ್ಸ್ ಅಥವಾ ಮನೋಧರ್ಮ, ಹಾಗೆ ಹಾಗೆ ಎಲ್ಲ ತರಹದ ಸಾಂಗ್ಸ್ ಕೂಡ ಹಾಡ್ಲಿಕ್ಕಿತ್ತು. ಸೊ ಎಲ್ಲದ್ರಲ್ಲಿ ಸಹ ನಮ್ಗೆ ಎಲ್ಲಿ ಎಲ್ಲಿ ತಪ್ಪಾಗಿದೆ, ಎಂತೆಂತ ಇಂಪ್ರೂವ್ ಮಾಡ್ಬೇಕು ಎಲ್ಲ ಸಜೆಷನ್ ಕೊಡ್ತಾ ಇದ್ರು. ಇದರಿಂದ ನಾ ತುಂಬಾ ಕಲಿಸಿದ್ದೇನೆ. ಈ ಸ್ಪರ್ಧೆಯಿಂದ ಏನಾದ್ರೂ ಒಂದು ಹೊಸತನ್ನು ಕಲಿಬೇಕನ್ನೋದು ಒಂದು ತುಂಬಾ ಹೇಳಿಕೊಟ್ಟಿದೆ ಇದು. ಯಾಕಂದ್ರೆ ಪ್ರತಿ ರೌಂಡ್ ನಲ್ಲಿ ಸಹ ಬೇರೆ ಬೇರೆ ಸಾಂಗ್ಸ್. ಸೊ ಅದರಿಂದ ಹೊಸ ಹೊಸ ಏನಾದ್ರೂ ಕಲಿಲೇಬೇಕಿತ್ತು. ಸೊ ಪ್ರತಿ ಒಂದು ಹಾಡಿಂದ ಸಹ ನಾವು ಎಂತಾದ್ರು ಒಂದು ಕಲ್ತಿದ್ದೇವೆ. ಈ ಎಲ್ಲ ಸುತ್ತು ಗಮನಿಸಿದ್ರೆ ಮಧುರ ಸ್ವರಸಾಗರ ಅಂತ ಆಗಿತ್ತು, ಮೆಲೋಡಿ ಸಾಂಗ್ಸ್ ಹಾಡುದು. ಸೊ ನಂಗೆ ಅದು ತುಂಬಾ ಇಷ್ಟ ಆಗಿತ್ತು. ಯಾಕಂದ್ರೆ ನಂಗೆ ಮೆಲೋಡಿ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಆ ರೌಂಡ್ ತುಂಬಾ ಇಷ್ಟ ಆಗಿತ್ತು. ಡೈಜಿ ವರ್ಲ್ಡ್ ಸ್ವರಸಾಗರಲ್ಲಿ ತುಂಬಾ ರೌಂಡ್ಸ್ ಗಳಾಗಿವೆ. ಅದರಲ್ಲಿ ಮಧುರ ಸ್ವರಸಾಗರ ಅನ್ನುವ ರೌಂಡ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಯಾಕಂದ್ರೆ ನಾನು ತುಂಬಾ ಒಳ್ಳೆ ಕೂಡ ಹಾಡಿದ್ದೆ, ಮತ್ತೆ ಜಡ್ಜಸ್ ಕೂಡ ತುಂಬಾ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ರೌಂಡ್ಗೆ ಸಹ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿದ್ದೆ ನಾನು. ಬೇರೆ ಸ್ಪರ್ಧಿಗಳ ಬಗ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ಫಸ್ಟ್ ಬಂದಾಗ ಯಾರಿದ್ದು ಸಹ ಗುರ್ತಾ ಇರ್ಲಿಲ್ಲ ನಂಗೆ. ಸೊ ಮತ್ತೆ ನಂತರ ಹೋಗ್ತಾ ಹೋದಾಗೆ ಎಲ್ಲರಿದ್ದು ಫ್ರೆಂಡ್ಶಿಪ್ ಆಯ್ತು. ಯಾಕಂದ್ರೆ ಸಾಂಗ್ಸ್ ಬಗ್ಗೆ ಡಿಸ್ಕಷನ್ ಇರ್ಲಿ ಅಥವಾ ಸರಿ ತಪ್ಪುಗಳ ಡಿಸ್ಕಷನ್ ಇರ್ಲಿ, ಈ ಎಲ್ಲ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಸೊ ಹಾಗೆ ಎಲ್ಲರೂ ಕೂಡ ಫ್ರೆಂಡ್ಸ್ ಆದ್ರು. ಜಡ್ಜಸ್ ಗಳಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ, ಹಾಗೆ ಆಡಿಯನ್ಸ್ಗೆ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಯಾಕಂದ್ರೆ ಇವನು ಹಾಗೆ ಹಾಡ್ಬೋದು, ಹೀಗೆ ಹಾಡ್ಬೋದು ಅಂತ. ಬಟ್ ನಾನಂತೂ ಎಲ್ಲ ಕಡೆ 100% ಅಷ್ಟು ಪ್ರಯತ್ನ ಪಟ್ಟಿದ್ದೇನೆ. ಬಟ್ ಅಲ್ಲಲ್ಲಿ ಲೋಪದೋಷಗಳಾಗಿರ್ತದೆ, ಅಷ್ಟೊತ್ತಿಗೆ ಬೇಜಾರು ಕೂಡ ಆಗಿರ್ಬೋದು ಕೆಲವರಿಗೆ. ಬಟ್ ನಾನಂತೂ ತುಂಬಾ ಪ್ರಯತ್ನ ಪಟ್ಟಿದ್ದೇನೆ. ಫ್ಯೂಚರ್ ಅಲ್ಲಿ ಯಾರು ಹಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಾನಂತೂ ಡೆಫಿನೆಟ್ಲಿ ಸೋನು ನಿಗಮ್ ಅವರೊಟ್ಟಿಗೆ ಹಾಡ್ತೇನೆ. ಯಾಕಂದ್ರೆ ನಾನು ಚಿಕ್ಕ ಇರುವಾಗಿಂದ ಅವರ ಸಾಂಗ್ಸ್ ಅನ್ನು ಕೇಳ್ತಿದ್ದೇನೆ. ಅವರ ಮೆಲೋಡಿ ಸಾಂಗ್ಸ್ ಅಂತೂ, ಮೆಲೋಡಿ ವಾಯ್ಸ್ ತುಂಬಾ ಇಷ್ಟ ಆಗ್ತದೆ ನನಗೆ. ಕೆಲವು ಸಲ ಜಡ್ಜಸ್ ಪಾಸಿಟಿವ್ ಕಮೆಂಟ್ಸ್ ಕೂಡ ಕೊಡ್ತಾರೆ, ನೆಗೆಟಿವ್ ಕಮೆಂಟ್ಸ್ ಕೂಡ ಕೊಡ್ತಿದ್ರು. ಸೊ ಅದನ್ನ ನಾವು ಸರಿ ಸಮಾನವಾಗಿ ತಗೊಳ್ಲಿಕ್ಕೆ ಬರ್ಬೇಕು. ಯಾಕಂದ್ರೆ ನೆಗೆಟಿವ್ ಕಮೆಂಟ್ಸ್ ಕೂಡ ನಮ್ಮ ಒಳ್ಳೇದಕ್ಕೆ ಹೇಳುದು, ಪಾಸಿಟಿವ್ ಕಮೆಂಟ್ಸ್ ಕೂಡ ನಮ್ದೆಲ್ಲರೂ ಒಳ್ಳೆ ಆಗಿದ್ರೆ ಅದಕ್ಕೆ ಕೂಡ ಹೇಳ್ತಾರೆ. ಸೊ ನಾನು ಎರಡನ್ನು ಸಹ ಈಕ್ವಲ್ ಆಗಿ ತಗೊಳ್ತಿದ್ದೆ. ಡೆಫಿನೆಟ್ಲಿ ಡೈಜಿ ವರ್ಲ್ಡ್ ಸ್ವರಸಾಗರ ಸೀಸನ್ 2 ಬರ್ಲೇಬೇಕು. ಯಾಕಂದ್ರೆ ನಮ್ಮ ಈ ಪ್ರದೇಶದಲ್ಲಿ ತುಂಬಾ ಜನ ಟ್ಯಾಲೆಂಟೆಡ್ ಸಿಂಗರ್ಸ್ ಕೂಡ ಇದ್ದಾರೆ. ಅವರಿಗೆಲ್ಲ ಒಂದೊಂದು ಚಾನ್ಸ್ ಡೆಫಿನೆಟ್ಲಿ ಸಿಗ್ಲೇಬೇಕು. ಡೈಜಿ ವರ್ಲ್ಡ್ ಚಾನೆಲ್ ನ ಸಿಬ್ಬಂದಿಗಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಶ್ರಮ ವಹಿಸ್ತಾರೆ. ಅವರನ್ನ ಶ್ರಮಜೀವಿಗಳಂತ ಹೇಳಲಿಕ್ಕೆ ಸಾಧ್ಯ. ಇನ್ನು ಡೈಜಿ ವರ್ಲ್ಡ್ ಚಾನೆಲ್ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮಂತ ಹೊಸ ಪ್ರತಿಭೆಗಳಿಗೆ ಹೊಸದೊಂದು ಚಾನ್ಸ್ ಕೂಡ ಕೊಡ್ತಿದ್ದಾರೆ, ಪ್ಲಾಟ್ಫಾರ್ಮ್ ಸಿಕ್ಕಿದಂತೆ. ಇದೆಲ್ಲ ನಮ್ಗೆ ಭಾಗ್ಯ ಅಂತ ಹೇಳ್ಬೋದು. ಇನ್ನು ಆಂಕರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ಯಾವಾಗ್ಲೂ ನಮ್ಮನ್ನ ಚಿಯರ್ ಮಾಡ್ತಿದ್ರು. ತುಂಬಾ ನಗುಮುಖ ಅನ್ನು ಹೊಂದಿದ ಒಂದು ಆಂಕರ್ ಆಗಿದ್ರು ಅವರು. ಮತ್ತೆ ಜಡ್ಜಸ್ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಸರಿ ತಪ್ಪುಗಳನ್ನು ತಿದ್ದಿ ಮುಂದೆ ಹೇಗೆ ಹಾಡ್ಬೇಕು ಹಾಗೆ ತುಂಬಾ ಸಜೆಷನ್ಸ್ ಕೂಡ ಕೊಡ್ತಿದ್ರು. ಇನ್ನು ಡೈಜಿ ವರ್ಲ್ಡ್ ಸ್ವರಸಾಗರ ಬಗ್ಗೆ ಹೇಳ್ಬೇಕಂದ್ರೆ, ಇದೊಂದು ಅತ್ಯುತ್ತಮ ಪ್ಲಾಟ್ಫಾರ್ಮ್ ನಮ್ಗೆ. ಸೊ ನಾವು ಇಲ್ಲಿ ಪ್ರತಿಯೊಂದು ವಿಷಯವನ್ನು ಸಹ, ಪ್ರತಿಯೊಂದು ರೌಂಡ್ ನಲ್ಲಿ ಹೊಸದನ್ನು ಸಹ ಕಲ್ತಿದ್ದೇವೆ. ಸೊ ಇದು ನಮ್ಮೆಲ್ಲರಿಗೆ ಅದ್ಭುತವಾದ ವೇದಿಕೆ ಅಂತ ಹೇಳ್ತೇನೆ.